ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನರಸಿಂಹಮೂರ್ತಿ. ಈ ವಿಡಿಯೋದಲ್ಲಿ ನಾನು 10th ಸ್ಟ್ಯಾಂಡರ್ಡು CBSE ರಿಸಲ್ಟ್ ಹೇಗೆ ಚೆಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಸಿಸ್ಟಮ್ ಆನ್ ಮಾಡಿಬಿಟ್ಟು, ಅಂದರೆ ನಿಮ್ಮ ಕಂಪ್ಯೂಟರ್ ಆನ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಬ್ರೌಸರಲ್ಲಿ google.com ಓಪನ್ ಮಾಡಿ, ಅದರಲ್ಲಿ 10th ಸ್ಟ್ಯಾಂಡರ್ಡ್ CBSE ಅಂತ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದಾದಮೇಲೆ ಎಂಟರ್ ಕೊಡಿ. ನೋಡಿ, ಇಲ್ಲೊಂದು ಲಿಂಕ್ ಕಾಣ್ತಾ ಇದೆಯಲ್ಲ, ಈ ಲಿಂಕ್ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಫಸ್ಟ್ನೇ ಲಿಂಕು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ರೋಲ್ ನಂಬರ್ ಹಾಕಬೇಕಾಗುತ್ತೆ. ಇದೆಲ್ಲ ಹಾಲ್ ಟಿಕೆಟಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಕಾಲಮಲ್ಲಿ ಎಂಟರ್ ಸ್ಕೂಲ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮದು ಸ್ಕೂಲ್ ನಂಬರ್ ಹಾಕಬೇಕಾಗುತ್ತೆ. ಮತ್ತು ಎಂಟರ್ ಡೇಟ್ ಆಫ್ ಬರ್ತ್ ಇರೋ ಜಾಗದಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಮತ್ತು ಎಂಟರ್ ಅಡ್ಮಿಟ್ ಕಾರ್ಡ್ ID ಅಂತ ಇದೆಯಲ್ಲ, ಅಲ್ಲಿ ಅಡ್ಮಿಟ್ ಕಾರ್ಡ್ ID ನಂಬರ್ ಇರುತ್ತೆ, ಅದನ್ನು ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಸಬ್ಮಿಟ್ ಕೊಡ್ತಿದ್ದಾಗ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಸಬ್ಜೆಕ್ಟ್ ಡೀಟೇಲ್ಸು ಮತ್ತು ಅವ್ರು ಯಾವ ಗ್ರೇಡ್ ತೆಗ್ದಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ನೀವು ಈ ಮೆಥಡ್ ಯೂಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.